ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಕರ್ಕಾಟಕ ರಾಶಿ ಚಂದ್ರನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾದಂತಹ ಒಂದು ಜೀವನದ ಆಗು ಹೋಗುಗಳು ಇರುತ್ತೆ, ಏಳು ಬೀಳುಗಳು ಎಷ್ಟರ ಮಟ್ಟಿಗೆ ಇರುತ್ತೆ, ಸುಖ ದುಃಖ ಲಾಭ ನಷ್ಟ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಕರ್ಕಾಟಕ ರಾಶಿಯವರಿಗೆ ದ್ವಾದಶದಲ್ಲಿ 12ನೇ ಮನೆಯಲ್ಲಿರತಕ್ಕಂತಹ ಗುರು ವಿಫಲತೆಯನ್ನು ಪದೇ ಪದೇ ಕೊಡ್ತಾ ಇರ್ತಾನೆ. ಜೊತೆಯಲ್ಲಿ ಈ ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಮತ್ತು ಕುಜನ ಒಂದು ಸಂಯೋಜನೆ, 10ನೇ ಮನೆಯಲ್ಲಿರ್ತಕ್ಕಂತಹ ಒಂದು ಬುಧನ ಒಂದು ಪ್ರಭಾವ ಮತ್ತು ದ್ವಿತೀಯದಲ್ಲಿರ್ತಕ್ಕಂತಹ ಕೇತು ಮತ್ತು ಅಷ್ಟಮದಲ್ಲಿರ್ತಕ್ಕಂತಹ ರಾಹು, ಈ ಗ್ರಹಗಳ ಒಂದು ಪ್ರಭಾವದಿಂದ ಈ ತಿಂಗಳು ಹೇಗಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಕುಟುಂಬದಲ್ಲಿ ಕೆಲವೊಂದು ವಿಘ್ನಗಳು, ಅಂದರೆ ಮನೆಯಲ್ಲಿ ಏನೇ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಅದೇನೋ ಕೆಲಸಗಳು ಆಗ್ತಾ ಇಲ್ಲ ಸರಿಯಾಗಿ, ಎಲ್ಲದಕ್ಕೂ ವಿಘ್ನಗಳು ಬರ್ತಾ ಇದೆ, ಹಿಡಿದ ಕೆಲಸವನ್ನು ಮುಗಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂತಹ ವಿಫಲತೆ ನಿಮ್ಮನ್ನು ಕಾಡತಕ್ಕಂತಹ ಲಕ್ಷಣಗಳು ಇದೆ. ಯಾಕೆಂದರೆ ಕೇತು ಇದ್ದಾಗ ಪದೇ ಪದೇ ನೀವು ಕೈಗೊಂಡಂತಹ ಮಾಡತಕ್ಕಂತಹ ಕೆಲಸಗಳಲ್ಲಿ ವಿಘ್ನಗಳು ಬಂದು ಅರ್ಧದಲ್ಲಿ ನಿಂತು ಬಿಡುತ್ತೆ. ಯಾವುದನ್ನು ಕೂಡ ಪೂರ್ಣ ಮಾಡುವುದಕ್ಕೆ ಆಗದೇ ಇರತಕ್ಕಂತಹ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಅದು ಕೌಟುಂಬಿಕವಾದಂತಹ ವಿಚಾರ ಇರ್ಬೋದು, ಮನೆ ನವೀಕರಣ ಅಥವಾ ಇನ್ನಿತರ ಮನೆ ಕಟ್ಟುವುದಕ್ಕೆ ಪ್ರಾರಂಭ ಇರ್ಬೋದು, ರಿಜಿಸ್ಟ್ರೇಷನ್ ಮಾಡತಕ್ಕಂಥದ್ದು ಇರ್ಬೋದು, ಅಥವಾ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದುಕೊಂಡಿದ್ದರೆ, ಶುಭ ಸಮಾರಂಭಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಎಲ್ಲವೂ ವಿನಾಕಾರಣವಾಗಿ ವಿಳಂಬ ಆಗ್ತಾ ಇರುತ್ತೆ. ಯಾವುದೂ ಕೂಡ ನೀವು ಸಕಾಲದಲ್ಲಿ ಆಗ್ತಾ ಇರುವುದಿಲ್ಲ. ಅದಕ್ಕೆ ಜೊತೆಯಲ್ಲಿ ಆರ್ಥಿಕವಾದಂತಹ ಸಮಸ್ಯೆಗಳು ಅಥವಾ ಆರ್ಥಿಕವಾದಂತಹ ಮುಗ್ಗಟ್ಟು ತಲೆದೂರಬಹುದು. ಮೊದಲ 15 ದಿನಗಳಲ್ಲಿ ಆರ್ಥಿಕವಾದಂತಹ ಕೆಲವೊಂದು ಹಣಕಾಸಿನ ಸಮಸ್ಯೆ, ಸಾಲ ಮಾಡತಕ್ಕಂತಹ ಕೈ ಸಾಲವನ್ನು ಮಾಡತಕ್ಕಂತಹ ಸಮಸ್ಯೆಗಳು ಬರಬಹುದು. ಸಾಲ ತೀರಿಸೋದಕ್ಕೆ ಸಾಲಗಾರರ ಕಿರಿಕಿರಿ ಉಂಟಾಗತಕ್ಕಂಥದ್ದು, ಹೀಗಿದ್ದೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತೆ ಮೊದಲ 15 ದಿನಗಳಲ್ಲಿ ಕಾಣತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದೆಲ್ಲವೂ ಕೂಡ 15-16ನೇ ತಾರೀಕಿನ ನಂತರ ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಅದು ಲಾಭಸ್ಥಾನದಲ್ಲಿ ಶುಕ್ರನ ಒಂದು ವಿಶೇಷವಾದಂತಹ ಪ್ರಭಾವಶಾಲಿಯಾದಂತಹ ತನ್ನ ಮನೆಯಲ್ಲೇ ತಾನು ಇರತಕ್ಕಂತಹ ಸ್ಥಿತಿ ಏನಿದೆ ಅದು ಅವರಿಗೆ ಲಾಭವನ್ನು ತಂದುಕೊಡುತ್ತೆ. ಮನಃಶಾಂತಿ, ಸುಖ, ವೈಭೋಗಗಳನ್ನು ಕೂಡ ಕೊಡುತ್ತೆ. ಮೊದಲ 15 ದಿವಸ ಇದ್ದಂತೆ ಕರ್ಕಾಟಕ ರಾಶಿಯವರಿಗೆ ನಂತರ 15 ದಿವಸ ಇರುವುದಿಲ್ಲ. ಆದ್ದರಿಂದ ನಂತರದ 15 ದಿವಸ ಒಳ್ಳೆಯದಿದೆ ಅಂತ ಹೇಳಿ ಅರ್ಥ. ಆ ಸಮಯದಲ್ಲಿ ಏನೇ ಮಾಡತಕ್ಕಂತಹ ಇದ್ದರೂ ಕೂಡ ಆ ಸಮಯದಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಸಹೋದರರೊಂದಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ ಕಲಹಗಳು ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ತೃತೀಯ ಭಾವಕ್ಕೆ ಶನಿಯ ದೃಷ್ಟಿ ಇರುವುದರಿಂದ ಸಹೋದರಿಯರೊಂದಿಗೆ ಘರ್ಷಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಸುಖಸ್ಥಾನ, ಎಲ್ಲರೂ ಕೂಡ ಏನೇ ಮಾಡಿದ್ರೂ ಸುಖವಾಗಿ ನಾವು ಇರಬೇಕು, ಮನಃಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಮಾಡತಕ್ಕಂಥದ್ದು. ಸುಖಸ್ಥಾನಾಧಿಪತಿ ಚೆನ್ನಾಗಿರಬೇಕಾಗುತ್ತೆ ಪ್ರತಿಯೊಬ್ಬರ ಜಾತಕದಲ್ಲಿ, ಗೋಚಾರದಲ್ಲಿ. ಆ ಸಮಯದಲ್ಲಿ ನಮಗೆ ಏನೇ ಇರಲಿ ಅಥವಾ ಇಲ್ಲದೇ ಇದ್ದರೂ ಕೂಡ ಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳ 15ನೇ ತಾರೀಕಿನ ನಂತರದಲ್ಲಿ ಉತ್ತಮವಾದಂತಹ ಒಂದು ಮನಃಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ಕಂಡುಕೊಳ್ಳುತ್ತಾರೆ. ಅದು ಯಾವುದೇ ಒಂದು ಉದ್ಯೋಗ ಕ್ಷೇತ್ರ ಇರ್ಬೋದು, ಕೌಟುಂಬಿಕವಾಗಿರ್ಬೋದು, ಅನಾರೋಗ್ಯ ಸಮಸ್ಯೆ ಇದ್ದರೆ ಅನಾರೋಗ್ಯ ಸಮಸ್ಯೆ ನಿವಾರಣೆಯಾಗಿ ಸ್ವಲ್ಪ ನಿಟ್ಟುಸಿರು ಬಿಡತಕ್ಕಂತಹ ರೀತಿಯಲ್ಲಿ ಆಗುತ್ತೆ. ಆರ್ಥಿಕವಾದಂತಹ ಮುಗ್ಗಟ್ಟು ನಿವಾರಣೆಯಾಗಿ ಆ ಮೂಲಕ ಆರ್ಥಿಕವಾದಂತಹ ಸದೃಢತೆ ಇರತಕ್ಕಂಥದ್ದು ನಿಮಗೆ ಉಂಟಾಗಬಹುದು. ಹೀಗೆಲ್ಲ ನಂತರದ ದಿನಗಳಲ್ಲಿ 15 ದಿನಗಳ ನಂತರದಲ್ಲಿ ನೀವು ಯಾವುದೇ ಕಾರ್ಯಯೋಜನೆಯನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ.
ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರವರಿಗೆ ಪ್ರತಿಯೊಬ್ಬರ ಆಯಾ ವಯಸ್ಸಿಗೆ ಏನೋ ಸಮಸ್ಯೆನೂ ಇರುತ್ತೆ, ಮಕ್ಕಳಿಂದ ಸಂತೋಷವೂ ಕೂಡ ಇರುತ್ತೆ. ಯಾರಿಗೆ ಯಾವ ರೀತಿಯಾಗಿ ಇರುತ್ತೆ, ವಿದ್ಯಾಭ್ಯಾಸ ಆಗಿರುತ್ತೆ, ನಿರುದ್ಯೋಗ ಅಂದರೆ ಎಷ್ಟೋ ವರ್ಷದಿಂದ ಹುಡುಕಿದರೂ ಕೂಡ ಕೆಲಸ ಸಿಗ್ತಾ ಇರೋದಿಲ್ಲ, ಇದೊಂದು ರೀತಿಯ ಸಮಸ್ಯೆ ಇರುತ್ತೆ. ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಮದುವೆ ಆಗಿಲ್ಲ, ಮದುವೆಗೆ ಯಾವುದೋ ಒಂದಲ್ಲ ಒಂದು ವಿಘ್ನಗಳು ಬರ್ತಾ ಇದೆ, ವಿವಾಹ ಎಲ್ಲವೂ ಕೂಡಿ ಬರ್ತಾ ಇಲ್ಲ ಅನ್ನತಕ್ಕಂತಹ ಸಮಸ್ಯೆ ಎಷ್ಟೋ ಜನರಿಗೆ ಇದೆ. ಇದೆಲ್ಲ ವೈವಾಹಿಕ ಸಮಸ್ಯೆಗಳು, ಯಾವುದೇ ಸಂಬಂಧಗಳು ಬರಲ್ಲ, ಬಂದಂಥ ಸಂಬಂಧಗಳು ಸೆಟ್ ಆಗಲ್ಲ, ಯಾಕಾಗಲ್ಲ ಅಂತ ಗೊತ್ತಾಗಲ್ಲ, ಪರಿಹಾರ ಎಲ್ಲ ಮಾಡಿದ್ದೇವೆ ಆದರೂ ಕೂಡ ಏನೂ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನತಕ್ಕಂಥದ್ದೆಲ್ಲ ಮಕ್ಕಳ ವಿಷಯದಲ್ಲಿ ಹೇಳ್ತಾ ಇರ್ತಾರೆ. ಆದ್ದರಿಂದ ಇದಕ್ಕೆಲ್ಲ ಪ್ರಮುಖವಾಗಿ ಕಾರಣ ಆ ಗೋಚಾರದಲ್ಲಿ ಇರತಕ್ಕಂತಹ ಮೂಲ ಜಾತಕದಲ್ಲಿರ್ತಕ್ಕಂತಹ ದೋಷಗಳು. ಆ ದೋಷಗಳನ್ನು ನಾವು ನೋಡಿ ಸರಿಯಾಗಿ ಪರಿಹರಿಸಿಕೊಂಡರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಮಗೆ ಅಭಿವೃದ್ಧಿ ಆಗಿಯೇ ಆಗುತ್ತೆ. ಅದನ್ನು ಪ್ರಮುಖವಾಗಿ ನಾವು ಗಮನಿಸಿಕೊಳ್ಳಬೇಕಾಗುತ್ತೆ ಅಷ್ಟೇ. ಅದರಿಂದ ಈ ಕರ್ಕಾಟಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಇದೆ ಅಂತೇಳಿ ಹೇಳ್ಬೋದು. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಎಷ್ಟೋ ವರ್ಷದಿಂದ ಆಗದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ವಿವಾಹ ಸಿದ್ಧಿಯಾಗುತ್ತೆ, ಯೋಚಿಸಬೇಡಿ. ಜೊತೆಯಲ್ಲಿ ಇನ್ನಿತರ ಅವರವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಸಿಗತಕ್ಕಂಥದ್ದು, ಪ್ರಮೋಷನ್ ಆಗತಕ್ಕಂಥದ್ದು, ಇಂತಹದ್ದೆಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಉಂಟಾಗಿ ತಂದೆ ತಾಯಿಗಳು ಸಂತೋಷ ಪಡತಕ್ಕಂತಹ ಒಂದು ವಿಶೇಷವಾದಂತಹ ಮಾಸವು ಕೂಡ ಈ ಮೇ ತಿಂಗಳು ಅಂಥೇಳಿ ಹೇಳಬೇಕಾಗುತ್ತೆ. ಈ ಪ್ರಮುಖವಾಗಿ ನೀವು ಮಾಡತಕ್ಕಂತಹ ಕೆಲಸ, ಉದ್ಯೋಗ ಯಾವುದೇ ಇರಲಿ, ಇದರಿಂದ ನಮಗೇನಾದರೂ ಅಭಿವೃದ್ಧಿ ಈ ತಿಂಗಳಲ್ಲಾದರೂ ಕೂಡ ಆಗುತ್ತಾ ಅನ್ನತಕ್ಕಂಥದ್ದು ಕೆಲವರಿಗೆ, ಅಥವಾ ಈ ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಆಗತಕ್ಕಂತಹ ಸೂಚನೆಗಳು ಇದೆಯಾ ಅನ್ನತಕ್ಕಂಥದ್ದು. ಇನ್ನೂ ಏನೊಂದು ತುಂಬ ಆಂಬಿಷನ್ ಅಂದರೆ ಅವರ ವಿಶೇಷವಾದಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ. ಅಂತಹ ಮಹತ್ವಾಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಬೇಕಾದರೆ ಗ್ರಹಗತಿಗಳೆಲ್ಲವೂ ಕೂಡ ಸಹಕರಿಸಿದರೆ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯ. ಅದಕ್ಕೆ ಎಷ್ಟೋ ವಿಧವಾದಂತಹ ಅಡೆತಡೆಗಳು ಅನ್ನತಕ್ಕಂಥದ್ದು ಇರುತ್ತೆ. ಅದು ಶತ್ರುಗಳ ರೂಪದಲ್ಲಿರ್ಬೋದು, ಅನಾರೋಗ್ಯದ ರೂಪದಲ್ಲಿರ್ಬೋದು, ಆರ್ಥಿಕವಾದಂತಹ ಸಮಸ್ಯೆಯ ರೂಪದಲ್ಲಿರ್ಬೋದು. ಹೀಗೆ ಅಡೆತಡೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅವರವರ ಒಂದು ಪರಿಶ್ರಮಕ್ಕೆ ಸರಿಯಾಗಿ ಫಲ ಸಿಗುವುದಕ್ಕೆ. ಆದ್ದರಿಂದ ಈ ಕರ್ಕಾಟಕ ರಾಶಿಯನ್ನು ಪ್ರಮುಖವಾಗಿ ನಾವು ನೋಡಿದಾಗ ಈ ಸ್ನಾಯುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ರೋಗ ಬಾಧಿಸ್ತಕ್ಕಂಥದ್ದು, ಈ ರೋಗದ ಕಾರಣದಿಂದ ಏನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥದ್ದು. ಯಾವುದೋ ಒಂದು ಒಳ್ಳೆಯ ಕೆಲಸ ಅಥವಾ ಏನೋ ಮೀಟಿಂಗ್ ಅಟೆಂಡ್ ಮಾಡಿದರೆ ಅದರಿಂದ ಏನೋ ಲಾಭ ಇರುತ್ತೆ, ಮೀಟಿಂಗಿಗೆ ಹೋಗುವುದಕ್ಕೆ ಆಗದೇ ಇರತಕ್ಕಂಥ ರೀತಿ ಅನಾರೋಗ್ಯ ಬಾಧಿಸ್ತಕ್ಕಂಥದ್ದು. ಯಾವುದೋ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿದರೆ ಲಾಭ ಸಿಗುತ್ತೆ ಅನ್ನತಕ್ಕಂಥದ್ದು ಇರುತ್ತೆ, ಆದರೆ ಅದನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಪ್ರಯಾಣ ಮಾಡಬೇಕು, ಅದಕ್ಕೆ ಅನಾರೋಗ್ಯ ಸಮಸ್ಯೆ. ಈ ರೀತಿಯಾಗಿ ನೀವು ಈ ಸಮಸ್ಯೆಯಿಂದ, ಅನಾರೋಗ್ಯ ಸಮಸ್ಯೆಯಿಂದ ಎಷ್ಟೋ ಒಳ್ಳೆಯ ಅವಕಾಶಗಳಿಂದ ವಂಚಿತರಾಗತಕ್ಕಂತಹ ಸಾಧ್ಯತೆಗಳನ್ನು ಕೂಡ ಈ ತಿಂಗಳಲ್ಲಿ ಸೃಷ್ಟಿಯಾಗಬಹುದು. ಆದ್ದರಿಂದ ಆದಷ್ಟು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಕಾಪಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಈ ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ದಿವಸ, ಉತ್ತಮವಾದಂತಹ ತಿಂಗಳು ಈ ತಿಂಗಳು. ಯಾಕೆಂದರೆ ದಾಂಪತ್ಯ, ಅದರಲ್ಲೂ ನವದಂಪತಿಗಳು ವಿಹಾರಕ್ಕೆ ಹೋಗತಕ್ಕಂಥದ್ದು, ಸುಖವಾಗಿ ಜೀವನವನ್ನು ಮಾಡತಕ್ಕಂತಹ ಒಂದು ತಿಂಗಳು ಈ ತಿಂಗಳು ಅಂಥೇಳಿ ಹೇಳಬೇಕಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಇರತಕ್ಕಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು, ಮನಸ್ತಾಪಗಳು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ, ಯೋಚಿಸಬೇಡಿ. ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಯಾವುದೋ ಅನಾವಶ್ಯಕ ಕೃಷಿಕರೇ ಇರ್ಬೋದು, ಕೆಲಸ ಮಾಡತಕ್ಕಂಥದ್ದು ಇರ್ಬೋದು, ಬಿಟ್ಟು ಅನಾವಶ್ಯಕವಾಗಿ ಗಾಯಗಳನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕೇವಲ ಆಕ್ಸಿಡೆಂಟೇ ಆಗಬೇಕು, ಗಾಡಿ ಓಡಿಸ್ಬೇಕು ಅಂತ ಹೇಳಿ ಅರ್ಥ ಅಲ್ಲ. ಇನ್ನಿತರ ಕಾರಣಗಳಿಂದ ಅದರಲ್ಲೂ ಕೂಡ ಕೃಷಿಕರು ಏನಿದ್ದಾರೆ, ಬೇಸಾಯಗಾರರು ಏನಿದ್ದಾರೆ ಅಂತವರು ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಗಾಯಗಳು ಉಂಟಾಗತಕ್ಕಂತಹ ಸಂದರ್ಭಗಳು ಕೂಡ ಇರುವುದರಿಂದ ಕೃಷಿಕರು ತುಂಬ ಎಚ್ಚರಿಕೆಯಿಂದ ಕೃಷಿ ಕೆಲಸವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ಯಂತ್ರೋಪಕರಣಗಳ ಜೊತೆಯಲ್ಲಿ ಕೆಲಸವನ್ನು ಮಾಡತಕ್ಕವರು ತುಂಬ ಎಚ್ಚರಿಕೆಯಿಂದ ಇರಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅನ್ನತಕ್ಕಂಥದ್ದು ಇರಲಿ, ವಾಹನಗಳಿಂದ ಎಚ್ಚರಿಕೆ ಅನ್ನತಕ್ಕಂಥದ್ದು ಇರಲಿ. ಯಾಕೆಂದರೆ ಎಲ್ಲವೂ ಕೂಡ ಕೆಲವೊಂದು ಆಕಸ್ಮಿಕವಾದಂತಹ ಆಪತ್ತಿಗೆ ಕಾರಣ ಆಗಿಬಿಡುತ್ತೆ. ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಅದೃಷ್ಟವನ್ನು ನಂಬಿ ನಮಗೇನೋ ಆಗಿಬಿಡುತ್ತೆ, ನಾವು ಮಾಡ್ತಕ್ಕಂಥ ಇಂತಹದ್ದು ನಿಮ್ಮ ಪ್ರಯತ್ನಕ್ಕೆ ಬೆಲೆಯನ್ನು ಕೊಡಿ ಹೊರತು ಯಾವುದೊಂದು ಅಂದರೆ ಅಚಾನಕ್ಕಾಗಿ ನಮಗೇನೋ ಒಳ್ಳೆಯದಾಗುತ್ತೆ, ಯಾವುದೋರದೇ ಅದೃಷ್ಟ ಕುಲಾಯಿಸುತ್ತೆ ಅನ್ನತಕ್ಕಂತಹ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಶಕ್ತಿಯ ಮೇಲೆ
ನಂಬಿಕೆ ಇಟ್ಟು ಸ್ವಸಾಮರ್ಥ್ಯದಿಂದ ನೀವು ಪ್ರಯತ್ನವನ್ನು ಪರಿಶ್ರಮವನ್ನು ಹಾಕಿದರೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಈ ತಿಂಗಳು ಅಭಿವೃದ್ಧಿ ಆಗುತ್ತೆ. ಅದನ್ನು ಬಿಟ್ಟು ನೀವು ಅದೃಷ್ಟವನ್ನು ನಂಬಿಕೊಂಡು ಏನೂ ಆಗುತ್ತೆ ಅಂತ ಹೇಳಿ ಯಾವುದೋ ಹಣವನ್ನು ದುಪ್ಪಟ್ಟು 2 ಪಟ್ಟು ಜಾಸ್ತಿ ಆಗತಕ್ಕಂಥದ್ದು ಇಂತಹಕ್ಕೆ ಇನ್ವೆಸ್ಟ್ ಮಾಡತಕ್ಕಂಥದ್ದು, ಅಥವಾ ಯಾವುದೋ ನಿಮಗೆ ಆಗದೇ ಇರತಕ್ಕಂತಹ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡತಕ್ಕಂಥದ್ದು, ಅಥವಾ ಯಾವುದೇ ರೀತಿಯಾದ ಒಂದು ಖರೀದಿಯನ್ನು ಮಾಡಬೇಕಾದರೆ ಹಿಂದೆ ಮುಂದೆ ವಿಚಾರವನ್ನು ಮಾಡದೆ ಮಾಡುವುದರಿಂದ ನಷ್ಟಕ್ಕೆ ಗುರಿಯಾಗಬಹುದು. ಆದ್ದರಿಂದ ಇಂತಹ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಏನು ಬರುತ್ತೋ ಅದನ್ನು ಅದೇ ರೀತಿಯಾಗಿ ಸ್ವೀಕರಿಸಿ ಜೀವನದಲ್ಲಿ ಮುಂದುವರಿತಕ್ಕಂಥದ್ದು ಈ ತಿಂಗಳು ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಕರ್ಮಸ್ಥಾನದಲ್ಲಿ ಉತ್ತಮವಾದಂತಹ ಬುಧಾದಿತ್ಯ ಯೋಗವ ಸೃಷ್ಟಿಯಾಗಿರುವುದರಿಂದ ಈ ಸರಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ತಿಂಗಳು ಮೇ ತಿಂಗಳು. ಜೊತೆಯಲ್ಲಿ ಆ ಸರಕಾರಿ ಉದ್ಯೋಗ ಯಾರು ಅರ್ಜಿಯನ್ನು ಹಾಕಿರ್ತೀರೋ ಅಂಥವರಿಗೆ, ಪರೀಕ್ಷೆಯನ್ನು ಎದುರಿಸಿರ್ತೀರೋ ಅಂಥವರಿಗೆ ಉದ್ಯೋಗ ಸಿಗತಕ್ಕಂತಹ ಸರಕಾರಿ ಉದ್ಯೋಗ, ಅದರಲ್ಲೂ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಉತ್ತಮವಾದಂತಹ ನಿಮ್ಮ ಪ್ರಯತ್ನಕ್ಕೆ ಫಲಿತಾಂಶ ಸಿಗತಕ್ಕಂತಹ ಮಾಸ ಈ ಮೇ ತಿಂಗಳು ಅಂತೇಳಿ ಹೇಳಬಹುದು. ಅದರಲ್ಲೂ ಕೂಡ ಈ ವೈಮಾನಿಕ ಕ್ಷೇತ್ರ, ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ಗೋಚರ ಆಗ್ತಾ ಇದೆ. ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬಂದ ನಂತರದಲ್ಲಿ ಅಂದರೆ ತಿಂಗಳ ಒಂದು ಮೊದಲಾರ್ಧ ಭಾಗದಲ್ಲಿ ಸ್ವಸ್ಥಾನಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಂತರದಲ್ಲಿ ಶುಕ್ರ ಅಲ್ಲಿ ಬಂದ ನಂತರದಲ್ಲಿ ಶುಕ್ರ ವಿಶೇಷವಾಗಿ ಅವನು ಯೋಗಕಾರಕನಾದಂತಹ ಭೋಗವನ್ನು ಅನುಭವಿಸುವುದಕ್ಕೆ ಪೂರಕವಾದಂತಹ ಗ್ರಹ. ಅವನು ಚೆನ್ನಾಗಿ ಬಲಿಷ್ಠನಾಗಿ ಇದ್ದಾಗ ಆ ಬಲಿಷ್ಠತೆ, ಅವನ ಸುಸ್ಥಿತಿ ಅನ್ನತಕ್ಕಂಥದ್ದು ಯಾವ ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೋ ಆ ರಾಶಿಯವರು ಎಲ್ಲರೂ ಕೂಡ ಸುಖವಾಗಿ ಭೋಗಭಾಗ್ಯವನ್ನು ಅನುಭವಿಸಿಕೊಂಡು ಇರ್ತಾರೆ ಅನ್ನತಕ್ಕಂಥದ್ದು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಕ್ರ ವೃಷಭ ರಾಶಿಗೆ ಬಂದ ನಂತರದಲ್ಲಿ ಅವರ ಜೀವನದಲ್ಲಿ ಹಲವು ರೀತಿಯಾದಂತಹ ಬದಲಾವಣೆಗಳು ಆಗತಕ್ಕಂಥದ್ದು. ಅಂದರೆ ನಂತರದ ಒಂದು ಪ್ರಮುಖವಾಗಿ ಮೇ ತಿಂಗಳ ಮೊದಲ ಭಾಗದಲ್ಲಿ ಅಲ್ಲಿಂದ ತಿಂಗಳ ಕೊನೆಯವರೆಗೂ ಕೂಡ ಅಲ್ಲಿಯೇ ಇರತಕ್ಕಂಥದ್ದು. ತಿಂಗಳ ಕೊನೆಗೆ ಗುರುವಿನ ಅಂದರೆ ಮಿಥುನ ರಾಶಿಗೆ ಹೋಗಿ ಗುರುವಿನ ಸಂಯೋಜನೆಯೊಂದಿಗೆ ಅಲ್ಲಿ ಇರತಕ್ಕಂಥದ್ದು. ಅಲ್ಲಿಯವರೆಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಎಲ್ಲದೂ ಕೂಡ ಒಳ್ಳೆಯ ಅನುಭವಗಳೇ ಉಂಟಾಗುತ್ತೆ. ಅಂದರೆ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ, ಒಂದು ರೀತಿ ಎಂಜಾಯ್ಮೆಂಟ್ ಅನ್ನತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ನೀವು ಅನುಭವಿಸೋದಕ್ಕೆ ಈ ತಿಂಗಳಲ್ಲಿ ಸಾಧ್ಯ ಆಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಅಂದರೆ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಸುಖವಾಗಿ ಹೇರತಕ್ಕಂಥದ್ದು, ಅಂದರೆ ಜೀವನದಲ್ಲಿ ಕಷ್ಟಕ್ಕಿಂತ ಅಂದರೆ ಸಮಸ್ಯೆಗಳು ಇದ್ದೇ ಇರುತ್ತೆ, ಅದಕ್ಕಿಂತ ಇದು ಎಂಜಾಯ್ ಮಾಡತಕ್ಕಂಥ ಒಂದು ಮಾಸ ಅಂತ ಹೇಳಬಹುದು. ಇದನ್ನು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಈ ಎಲ್ಲ ವಿಚಾರಗಳೇ ಪ್ರಮುಖವಾಗಿ ಗೌರಿಯನ್ನು, ದೇವಿಯನ್ನು ಆರಾಧನೆಯನ್ನು ಮಾಡಿ ಚಂದ್ರಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ಸೋಮವಾರದ ದಿವಸ ಶಿವನ ಮಹೇಶ್ವರನ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಗಳನ್ನು ಮಾಡುವುದರಿಂದ ಕರ್ಕಾಟಕ ರಾಶಿಯವರು ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.